ಪ್ರಪಂಚದಲ್ಲಿ ಮೊಬೈಲ್ ಯೂಸ್ ಮಾಡ್ತೀರಾ ನೀವು? ಮಾಡ್ತಾ ಇದ್ದೀರಾ? ಅಕಸ್ಮಾತ್ ಮೊಬೈಲೇ ಇಲ್ಲದೆ ಹೋಗಿದ್ರೆ ಹೇಳಿ, ನಿಮ್ಮ ಅಭಿಪ್ರಾಯ ಏನು ನೀವೇನ್ ಅನ್ಸ್ತಿತ್ತು? ನೀವೇನ್ ಮಾಡ್ತಿದ್ರಿ? ನಾನೇನ್ ಮಾಡ್ತಿದ್ದೆ, ಅವ್ನು ಕುದುರೆ ಇಟ್ಕೊಂತಿದ್ದೆ, ಎಲ್ಲಿ ಬೇಕಲ್ಲಿ ಜೋರಾಗಿ ಹೋಗ್ಬಿಟ್ಟು ಹೇಳ್ಬರ್ತಿದ್ದೆ. ಕುದುರೆ ಹಿಡ್ಕೊಂಡು? ಕುದುರೆ ಹಿಡ್ಕೊಂಡು ಓಡಾಕ್ತಿದ್ದೆ. ಇವರು ಮೊಬೈಲ್ ಇಲ್ಲದೆ ಹೋಗಿದ್ರೆ ಕುದುರೆ ಹಿಡ್ಕೊಂಡು ಹಿಂದೆ ಓಡೋಗಿ ಹೇಳ್ಬಿಟ್ಟು ಬರ್ತಿದ್ರು. ಕುದುರೆ ಮೇಲೆ ಕೂತ್ಕೊಂಡು ಅಲ್ಲ, ಇಲ್ಲ ಅದ್ರ ಹಿಂದೆ ಓಡ್ಕೊಂಡು ಕುತ್ಕೊಂಡು ಅದು ಕುತ್ಕೊಂತ ಇತ್ತು. ಅದನ್ನ ಓಡಿಸ್ಕೊಂಡ್ರೆ ತಾನೆ ಅದು ಓಡೋದ್ ಮುಂದೆ. ಹಂಗಲ್ಲ, ಕುದುರೆ ಹಿಡ್ಕೊಂಡು ಹೋಯ್ತಿದ್ದೀನಿ, ಬಾಲ ಹಿಡ್ಕೊಂಡು ಓಡಾಕ್ತೀನಿ. ಅದನ್ನ ಬಾಲ ಹಿಡ್ಕೊಂಡು ಅದಕ್ಕೆ ಸಿಟ್ ಜಾಸ್ತಿ ಬರುತ್ತೆ, ಅದು ಮುಂದೆ ಜೋರಾಗಿ ಓಡ್ತಾ ಇರುತ್ತೆ. ಅದರಿಂದ ನಾನು ಓಡೋಗ್ತಿರ್ತೀನಿ. ಓಡೋಗ್ತೀರ? ನಿಮ್ಗೆ ಅವರು ಇದ್ರಲ್ಲಿ ಆಸ್ಪತ್ರೆಯಲ್ಲಿ ಇದು ಕೊಡ್ಬೇಕಾಗಿತ್ತು. ಆಕ್ಚುಲಿ ಕೊಡ್ಲಿಲ್ಲ, ಏನ್ ಮಾಡ್ಲಿ, ಕಾಲೇಜಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಸೇರ್ಕೊಂಡು MBA ಕಂಪ್ಲೀಟ್ ಮಾಡ್ಕೊಂತೀನಿ. ಬಾಯ್ ಫ್ರೆಂಡ್ ಟೆಕ್ಸ್ಟ್ ಮಾಡಕ್ಕೆ ಆಗಲ್ಲ. ಫಸ್ಟ್ ಬಾಯ್ ಫ್ರೆಂಡ್ ಟೆಕ್ಸ್ಟ್ ಮಾಡಕ್ ಆಗಲ್ಲ ಅಲ್ವಾ, ಮೊಬೈಲ್ ಇಲ್ಲದೆ ಹೋಗಿರುತ್ತೆ. ನೋಡಿ, ಬಾಯ್ ಫ್ರೆಂಡ್ನೇ ಟೆಕ್ಸ್ಟ್ ಮಾಡಕ್ ಆಗಲ್ವಂತೆ ಮೊಬೈಲ್ ಇಲ್ದಿದ್ರೆ. ಅದು ಇವ್ರ ಉಪಯೋಗ. ಮೊಬೈಲ್ ಇಲ್ಲದೆ ಹೋಗಿದ್ರೆ ಇವತ್ತಿನ ದಿವಸ ಅದರಿಂದ ಬರೋ ರೇಡಿಯೇಷನ್ಸ್ ಇದೆ ನೋಡಿ, ಮೈಕ್ರೋವೇವ್ಸ್ ಇದೆ ನೋಡಿ. ಆ ಮೈಕ್ರೋವೇವ್ಸ್ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಇಲ್ಲಿ ಇಟ್ಕೊಂಡ್ರೆ. ಮುದುಕರು ಇಲ್ಲಿ ಇಟ್ಕೊಂತಾರೆ ನೋಡಿ, ಅದರಿಂದ ಹಾರ್ಟಿಗೆ ಎಫೆಕ್ಟ್ ಆಗುತ್ತೆ. ಈ ತರ ಮೊಬೈಲ್ಗಳು ಇಲ್ಲದೆ ಹೋಗಿದ್ರೆ ಈ ಗಾಮಾ ರೇಸ್ ಎಷ್ಟೊಂದು ಜನ ಪಕ್ಷಿಗಳು ಸಾಯ್ತಾ ಇದ್ದಾವೆ ಮೊಬೈಲ್ ಇರೋದ್ರಿಂದ, ನೆಟ್ವರ್ಕ್ಗಳಿಂದ. ಪಕ್ಷಿಗಳು ಸಾಯ್ಬಾರ್ದು, ಯಾಕಂದ್ರೆ ಅದು ನೈಸರ್ಗಿಕ ಸಂಪನ್ಮೂಲ. ಹೌದು. ಹಾಗಾಗಿ ಪಕ್ಷಿಗಳನ್ನ ಕಾಪಾಡೋದು ನಮ್ಮ ಧರ್ಮ. ಸಿಟಿ ಸೈಡು ಮೆಜೆಸ್ಟಿಕ್, ಮಲ್ಲೇಶ್ವರಂ ಆ ಕಡೆ ಸೈಡ್ ನೋಡಿದ್ರೆ ಕಾಗೆಗಳು ಬಿಟ್ರೆ ಬೇರೆ ಸುಂದರವಾದ ಪಕ್ಷಿಗಳೇ ಕಾಣಿಸಲ್ಲ. ಯಾಕಂದ್ರೆ ನೀವು ಕಾಣಲ್ಲ ಅಲ್ಲಿ. ಇಲ್ಲ, ಕಾಣ್ತೀವಿ. ಸಿಟಿ ಕಡೆ ಕಾಗೆಗಳು ಬಿಟ್ಟು ಸುಂದರವಾದ ಏನು ಕಾಣಲ್ಲ, ಇವರು ಕಾಣಲ್ಲ. ಲಾಭ ಅಂತಂದ್ರೆ ಲಾಭನೂ ಇದೆ, ನಷ್ಟನೂ ಇದೆ. ಇದ್ರ ಲಾಭ ಏನಾಗ್ತಿತ್ತು? ಲಾಭ ಕರೆನ್ಸಿ ಮಿಕ್ತಿತ್ತು. ಕರೆನ್ಸಿ ಮಿಕ್ತಿತ್ತು, ಕೇಳ್ಕೊಳ್ಳಿ. ಮೊಬೈಲ್ ಇಲ್ಲದೆ ಹೋಗಿದ್ರೆ ಕರೆನ್ಸಿ ಮಿಕ್ತಿತ್ತು. ಆಮೇಲೆ ಅಂದ್ರೆ ಜಾಸ್ತಿ ಮೊಬೈಲ್ ಮೇಲೆ ಕಾನ್ಸಂಟ್ರೇಷನ್ ಇರ್ತಾ ಇರ್ಲಿಲ್ಲ. ಇವಾಗ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಿದ್ರೆ ಮೊಬೈಲ್ ಮೇಲೆ ಕಾನ್ಸಂಟ್ರೇಷನ್ ಇರ್ತಿರ್ಲಿಲ್ಲ. ಯೂಸೇಜ್ ಕಡಿಮೆ ಆಗಿರೋದು ಮೊಬೈಲ್. ಮೊಬೈಲ್ ಇಲ್ಲದ ಮೇಲೆ ಯೂಸೇಜ್ ಎಲ್ಲಿಂದ ಬರುತ್ತೆ? ಅದೇ ಇವಾಗ ಮಾಡ್ತಾ ಇದೀವಲ್ಲ, ಅದನ್ನ ಮಾಡ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಷ್ಟ ಏನಾಗ್ತಿತ್ತು? ನಷ್ಟ ಅದೇ, ಈಗ ಏನಾದ್ರು ಎಮರ್ಜೆನ್ಸಿ ಎಲ್ಲ ಬೇಕಿದ್ರೆ ಕಾಯಿನ್ ಬಾಕ್ಸ್ ಹುಡ್ಕೊಂಡು ಹೋಗೋದಕ್ಕಿಂತ ಮೊಬೈಲ್ ಇದ್ರೆ ತಕ್ಷಣ ಫೋನ್ ಮಾಡಿ ವಿಚಾರ ತಿಳಿಸ್ಬೋದು. ಯಾರಿಗೆ? ಪೇರೆಂಟ್ಸ್ಗೆ ಏನಾದ್ರು ಆದ್ರೆ, ಫ್ರೆಂಡ್ಸ್ಗಾಗ್ಲಿ ಯಾರಿಗಾದ್ರೂ ಹೇಳಕ್ಕೆ. ರಾತ್ರಿ ಹೊತ್ತು ಸೂರ್ಯ ಏನಕ್ಕೆ ಕಾಣಿಸಲ್ಲ ಸರ್? ಕತ್ಲಾಗಿರುತ್ತೆ ಕಾಣಿಸಲ್ಲ. ಕತ್ಲಾಗಿರುತ್ತೆ ಕಣ್ರಿ, ಕಾಣಿಸಲ್ಲ. ಕತ್ಲಲ್ಲಿ ಹೆಂಗ್ ಕಾಣಿಸ್ಬಿಡುತ್ತೆ ಸೂರ್ಯ? ಆ ಟೈಮಲ್ಲಿ ಚಂದ್ರ ಬಂದಿರ್ತಾನಲ್ಲ, ಅದಕ್ಕೆ ಏನು? ಆ ಟೈಮಲ್ಲಿ ಚಂದ್ರ ಬಂದಿರ್ತಾನಲ್ಲ, ಅದಕ್ಕೆ ಸೂರ್ಯ ಕಾಣಲ್ಲ. ಆ ಟೈಮಲ್ಲಿ ಚಂದ್ರ ಬಂದಿರ್ತಾನಲ್ಲ, ಅದಕ್ಕೋಸ್ಕರ ಸೂರ್ಯ ಕಾಣಲ್ಲ. ಹೋಗಿರ್ತಾರೆ ಅವ್ರು ಬಂದಾಗ ಇವ್ರು ಬರಲ್ಲ, ಇವ್ರು ಬಂದಾಗ ಅವ್ರು ಬರಲ್ಲ. ಅವ್ರು ಶಿಫ್ಟ್ ವೈಸ್ ಮಾಡಿರ್ತಾರೆ. ಯಾರು ಮಾಡಿರ್ತಾರೋ ಅವ್ರವರೇ ಮಾಡ್ಕೊಂಡಿರ್ತಾರೆ. ಅವ್ರವ್ರೆ ಏನು ಎಣ್ಣೆ ಬೇರೆ ಹೊಡೆದಿರ್ತಾರೆ, ಎಲ್ಲಿ ಕಾಣುತ್ತೆ? ಯಾರೇ ಹೊಡೆದಿರ್ತಾರೆ? ಎಣ್ಣೆ ಹೊಡೆದಿರ್ತಾರೆ. ಸೂರ್ಯ ನೋಡೋರು ಎಣ್ಣೆ ಹೊಡೆದಿರ್ತಾರೆ. ಸೂರ್ಯ ನೋಡೋರು ಸೂರ್ಯ ನೋಡೋರು ಎಣ್ಣೆ ಹೊಡೆದಿರೋದ್ರಿಂದ ಸೂರ್ಯ ಕಾಣಲ್ವಂತೆ. ಎಣ್ಣೆ ಹೊಡೆದ ಇದ್ದವ್ರಿಗೆ ಬೆಳಗ್ಗೆ ಕಾಣಬಹುದು, ಬೆಳಗ್ಗೆ ಕಾಣಬಹುದು. ಓಹೋ, ಅವ್ರು ನೋಡಿ, ಸೂರ್ಯ ಚಂದ್ರ ಮಾತಾಡ್ಕೊಂಡಿರ್ತಾರಂತೆ. ಇವ್ರು ಹೇಳೋದು, ಸೂರ್ಯ ಕೆಳಕ್ ಹೋದ್ರೆ ಇವ್ನು ಚಂದ್ರ ಮೇಲೆ ಬರೋದು, ಚಂದ್ರ ಕೆಳಕ್ ಹೋದ್ರೆ ಸೂರ್ಯ ಮೇಲೆ ಬರೋದು. ಅವ್ರಿಬ್ರು ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ಅಲ್ಲ ಸರ್, ನೋಡಿದ್ರಿ ಅಲ್ಲ? ನೋಡಿದ್ವಿ ಸರ್, ನಾವು ನೋಡ್ತಾ ಇರ್ತೀವಿ. ಸೂರ್ಯ ಯಾವ ಟೈಮಲ್ಲಿ ಬರ್ಬೇಕು, ಚಂದ್ರ ಯಾವ ಟೈಮಲ್ಲಿ ಬರ್ಬೇಕು ನೋಡಿರ್ತೀವಲ್ಲ. ನೋಡಿರ್ತೀರಿ ನೀವು? ಅಲ್ಲ, ಅವ್ರ ಫ್ರೆಂಡ್ಸು ಅಂತ ನಿಮ್ಗೆ ಹೆಂಗ್ ಗೊತ್ತು? ಫ್ರೆಂಡ್ಸ್ ಅಂತ ನಮಗೆ ಗೊತ್ತಿರುತ್ತಲ್ಲ ಸರ್, ಅದೆಲ್ಲ ಮಾಮೂಲಿ ಕಾಮನ್ ವಿಷಯ ಅಲ್ವಾ ಗೊತ್ತಿರೋದು. ಅವ್ರಿಬ್ರು ಫ್ರೆಂಡ್ಸು ಅಂತ ಶಿಫ್ಟ್ ಬೇಸರ ಮಾಡ್ತಾ ಇರ್ತಾರೆ. ಅವ್ನು ಬಂದಾಗ ಇವನಿರಲ್ಲ, ಇವ್ನು ಬಂದಾಗ ಅವನಿರಲ್ಲ. ಇಲ್ಲ, ಫ್ರೆಂಡ್ಸು ಅಂತ ಯಾರು ಹೇಳಿದ್ರಪ್ಪ ನಿಮ್ಗೆ? ಶಿಫ್ಟ್ ಬೇಸ್, ಹಗಲು ರಾತ್ರಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಅವನು ಹಗಲು ಕೆಲಸ ಮಾಡ್ತಾನೆ, ನೈಟ್ ಕೆಲಸ ಮಾಡ್ತಾ ಇರ್ತಾನೆ. ನೈಟ್ ಡ್ಯೂಟಿ ಚಂದ್ರಿಗೆ ಹಾಕಿದ್ರೆ, ಡೇ ಡ್ಯೂಟಿ ಸೌರಿಗೆ ಹಾಕಿದ್ದಾರೆ. ಇವರೇ ಅವ್ರನ್ನ ಕೆಲ್ಸಕ್ಕೆ ಇಟ್ಟಿರೋರಂಗೆ ಹೇಳ್ತಾ, ಇವರೇ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಅವ್ರಿಗೆ ಅಪ್ಲಿಕೇಶನ್ ಕರ್ಸಿ ಇಂಟರ್ವ್ಯೂ ಮಾಡಿ ಕೆಲ್ಸಕ್ಕೆ ಸೇರಿರೋರ್ ತರ ಹೇಳ್ತಾ ಇದಾರೆ ಇವರೇ. ಇರ್ಲಿ. ಸೂರ್ಯ ಅವಾಗ ಮನ್ಕೊಳಕ್ ಹೋಗಿರ್ತಾನೆ, ಅದಕ್ಕೆ ಚಂದ್ರ ಬಂದಿರ್ತಾನೆ. ಸೂರ್ಯ ಅವಾಗ ಮಲ್ಕೊಳಕ್ ಹೋಗಿರ್ತಾನೆ, ನಿದ್ದೆ ಬಂದಿರುತ್ತಲ್ಲ, ಅದಕ್ಕೆ ದಿಂಬು, ಹಾಸಿಗೆ, ಚಾಪೆ ಎಲ್ಲಾನು ತಗೊಂಡು ಅಲ್ಲಿ ಮಲ್ಕೊಳಕ್ ಹೋಗಿರ್ತಾನೆ. ಎಲ್ಲಿ ಮಲ್ಕೊಳಕ್ ಹೋಗಿರ? ಲಾಡ್ಜ್ ಮಾಡ್ಕೊಂಡು. ಅದು ಗೊತ್ತಿಲ್ಲ. ಇವ್ರು ನೋಡಿಲ್ಲ. ಅವ್ರು ಲಾಡ್ಜ್ ಮಾಡ್ಕೊಂಡು ಬಾಡಿಗೆ ಗಿಡಿಗೆ ಕಟ್ಟೋದು ನೋಡಿಲ್ಲ. ಅದಕ್ಕೋಸ್ಕರ ಮಲ್ಕೊಳಕ್ ಹೋಗ್ತಾನೆ ಅಂತ ಮಾತ್ರ ಗೊತ್ತು. ಚಾಪೆ ದಿಂಬು ತಗೊಂಡು ಅಲ್ಲ? ಚಾಪೆ ದಿಂಬು ತಗೊಂಡು. ಇಲ್ಲ, ಚಾಪೆ ಎಲ್ಲ ಇರುತ್ತಾ, ಹಂಗೆ ಮನ್ಕೊಳ್ತು. ಹಂಗೆ ರೋಡಲ್ಲಿ ಮಲಗದ? ಆಕಾಶದಲ್ಲಿ ಮಲಗೋದು. ಸೂರ್ಯನ್ ನೋಡಿದಿರಾ? ನೋಡಿದೀನಿ ಸರ್. ಏನ್ ನಿಮ್ ಮನೆ ಪಕ್ಕದಲ್ಲೇ ಇರಂಗ್ ಹೇಳ್ತೀರಾ? ನೋಡಿದೀನಿ ಸರ್, ನಮ್ಮ ಮನೆ ಪಕ್ಕ. ಎಲ್ಲಿ ಹೋಗ್ತೀನಿ ಅಲ್ಲೇ ಬರ್ತದೆ ಸರ್. ನಾನು ಇಲ್ಲೇ ಇರ್ತೇನೆ, ಮನೆಗೆ ಹೋಗಿ ಮನೆ ಹತ್ರನೇ ಇರ್ತೇನೆ ಸರ್. ಹೌದಾ?
ರಾತ್ರಿ ಹೊತ್ತು ಯಾಕೆ ಬರಲ್ಲ? ರಾತ್ರಿ ಹೊತ್ತು ನಾನು ಮಲಗಿರ್ತೀನಲ್ಲ, ಅದಕ್ಕೆ ಡಿಸ್ಟರ್ಬ್ ಬರಲ್ಲ. ಮಾಡಬಾರ್ದು ಅಂತ ಆ ಕಡೆ ಹೋಗ್ತಾರೆ. ರಾತ್ರಿ ಹೊತ್ತು ಇವ್ರು ಮಲಗಿರ್ತಾರಲ್ಲ, Disturb ಡಿಸ್ಟರ್ಬ್ ಮಾಡಬಾರ್ದು ಅಂತ ಮಾಡ್ತಾರೆ. ಸೈಡ್ಗೆ ಹೋಗಿರ್ತಾರೆ. ಇಲ್ಲಾರೆ ನಿದ್ದೆ ಬರಲ್ಲ ನನಗೆ. ಸೂರ್ಯ ಇದ್ರೆ ಬೆಳಕಿರುತ್ತಲ್ಲ. ಚೆನ್ನಾಗಿ ಹೇಳಿದ್ರು. ಇವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ರಾತ್ರಿ ಹೊತ್ತು ಸೂರ್ಯ ಬರಲ್ವಂತೆ. ಏನು ಓದ್ತಾ ಇರೋದು? ಸರ್ ಬಿ ಚೆನ್ನಾಗಿ ಹೇಳ್ಕೊಟ್ಟವ್ರ ಪಾಠ. ಇಲ್ಲ ಸರ್ ಜನರಲ್ ನಾಲೆಜ್. ಇವ್ರ ಕಾಮನ್ ಸೆನ್ಸ್, ಇವ್ರ ಕಾಮನ್ ಸೆನ್ಸ್ ಇಂದ ಇದನ್ನ ಅವ್ರು ಹೇಳ್ತಾ ಇರೋದು. ನೋಡಿ ಎಷ್ಟಿದೆ ಕಾಮನ್ ಸೆನ್ಸ್, ತುಂಬಾ ಚೆನ್ನಾಗಿದೆ ಮಾತ್ರ. ಅದು ಅರ್ಧ ಚೇಂಜ್ ಆಗುತ್ತಲ್ಲ ಸರ್? ಅದು ಅರ್ಧ ರೀ ಪೀಸ್ ಮಾಡ್ಕೊಂಡು ಚೇಂಜ್ ಆಗುತ್ತಲ್ಲ ಸೂರ್ಯ, ಅದಕ್ಕೆ ಬರಲ್ಲ. ಅರ್ಧ ಅಮೆರಿಕಾದಲ್ಲಿ ಇವಾಗ ಬೆಳಕು ಇರುತ್ತೆ, ಇಲ್ಲಿ ಕತ್ಲು ಇರುತ್ತೆ. ಆತರ ಅರ್ಧ ಅಮೆರಿಕ ಟೂರ್ ಹೋಗ್ಬಿಡುತ್ತೆ ರಾತ್ರಿ ಹೊತ್ತು ಸೂರ್ಯ. ಟೂರ್ ಹೋಗಲ್ಲ ಸರ್, ಅಲ್ಲೇ ಇರುತ್ತೆ, ಅದು ಮುಳುಗೋಗುತ್ತೆ. ಮುಳುಗೋಗುತ್ತೆ ನೀರೊಳಗೆ? ನೀರೊಳಗಡೆ ಅಲ್ಲ ಸರ್, ಇವಾಗ ಅದ್ ಕೆಳಗಡೆ ಬಂದ್ರೆ ಅಮೆರಿಕಾಗೆ. ಏನ್ ಕೆಳಗಡೆ ಬಂದ್ರೆ? ಸೂರ್ಯ ಕೆಳಗಡೆ ಬಂದ್ರೆ ಓಕೆ ಬೆಳಕಾಗುತ್ತೆ. ಎಲ್ಲಿಗೆ ಬೆಳಕಾಗುತ್ತೆ? ಅಮೆರಿಕಾಗೆ. ಹೆಂಗೆ ನಮ್ ಗೌಡ್ರು